ಸುಮಾ, ಸ್ವೀಟ್ ತಗೋ. ಸ್ವೀಟಾ? ಯಾಕೆ? ಕಾಮರ್ಸ್ ಕಂಪ್ನಿಯಲ್ಲಿ ನಂಗೆ ಕೆಲಸ ಆಯ್ತು. ಹೌದಾ? ಹಾಗಿದ್ರೆ ನಿಮ್ಗೂ ಇನ್ಸೂರೆನ್ಸ್ ಸಿಗುತ್ತೆ. ಹೌದಾ? ಹೇಗೆ? ಈ ಕಾರ್ಮಿಕ ವಿಮಾ ಯೋಜನೆ ಇದಿರೋದೇ ಅಸಂಘಟಿತ ಕಾರ್ಮಿಕರ ಸುರಕ್ಷತೆಗಾಗಿ. ಇ ಕಾಮರ್ಸ್ ಅಥವಾ ಇನ್ನಿತರ ಕಂಪನಿಗಳಲ್ಲಿ ಸೇವೆ ಸಲ್ಲಿಸತಕ್ಕಂತಹ ಪ್ರತಿಯೊಬ್ಬ ಕಾರ್ಮಿಕರು ಈ ಯೋಜನೆಯಲ್ಲಿ ಭಾಗವಹಿಸಬಹುದು. ಈ ಒಂದು ಸೇವೆಯ ಸೌಲಭ್ಯವನ್ನ ಪಡೆಯಲು ಕಾರ್ಮಿಕರು ಇ ಶ್ರಮ್ ಪೋರ್ಟಲ್ ಅಥವಾ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಣಿ ಮಾಡ್ಕೋಬೇಕಾಗತ್ತೆ. ಮರಣ ಅಥವಾ ಅಪಘಾತ ಸಂಬಂಧಿಸಿದಲ್ಲಿ ಕಾರ್ಮಿಕರು 1 ವರ್ಷದ ಒಳಗಡೆ ಕಾರ್ಮಿಕರ ಇಲಾಖೆ ಅಥವಾ ಮಂಡಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಮರಣ ಅಥವಾ ಅಪಘಾತ ಸಂಭವಿಸಿದ್ದಲ್ಲಿ 4 ಲಕ್ಷ ಪರಿಹಾರನ ನೀಡಲಾಗುತ್ತೆ. ಅಪಘಾತ ವಿಮಾ ಪರಿಹಾರ 2 ಲಕ್ಷ, ಜೀವ ವಿಮಾ ಪರಿಹಾರ 2 ಲಕ್ಷ. ಅಪಘಾತದಿಂದ ಉಂಟಾದ ಶಾಶ್ವತ ಅಥವಾ ಭಾಗಶಃ ದುರ್ಬಲತೆಗಾಗಿ 2 ಲಕ್ಷ ಪರಿಹಾರನ ನೀಡಲಾಗುತ್ತೆ. ಆಸ್ಪತ್ರೆಯ ವೆಚ್ಚ ಮರುಪಾವತಿಯನ್ನು 1 ಲಕ್ಷದವರೆಗೆ ನೀಡಲಾಗುತ್ತೆ. ಪರಿಹಾರದ ಎಲ್ಲ ಮೊತ್ತವನ್ನು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಅಥವಾ ನೆಫ್ಟ್ ಮೂಲಕ ಜಮಾ ಮಾಡಲಾಗುತ್ತೆ. ಹಾಗೆಯೇ ಫಲಾನುಭವಿಯ ಮರಣದ ನಂತರ ಆ ವ್ಯಕ್ತಿ ಏನಾದ್ರೂ ಅವಿವಾಹಿತನಾಗಿದ್ರೆ ತಂದೆ ತಾಯಿಗೆ ಅಥವಾ ವಿವಾಹಿತನಾಗಿದ್ದರೆ ಹೆಂಡತಿ ಮಕ್ಕಳಿಗೆ ಈ ಒಂದು ವಿಮೆಯ ವಾರಸುದಾರರಾಗಿರ್ತಾರೆ. ಈ ಕಾರ್ಮಿಕರ ಶ್ರಮಕ್ಕೆ ಮತ್ತು ಅವರ ಗೌರವಕ್ಕೆ ಅಂತಾನೆ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಇದು ನಮ್ಮ ಸರ್ಕಾರದ ಮೊದಲನೇ ಹೆಜ್ಜೆ. ಇದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಪರಿಣಾಮಕಾರಿ ನಾಯಕತ್ವದಲ್ಲಿ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಈ ಒಂದು ಯೋಜನೆಯನ್ನ ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೊಳಿಸ್ತಾ ಇದ್ದಾರೆ. ಅವರ ಉತ್ಸಾಹ ಮತ್ತೆ ಪರಿಶ್ರಮಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಒಂದು ಸಲ್ಯೂಟ್ ನ ಹೇಳಲೇಬೇಕು.